3 ಕಾರ್ ತಗೊಂಡು ಇಷ್ಟು ಜನ ಹೋಗ್ತಾ ಇದ್ದೀವಿ. 4ನೇ ಕಾರು ಟ್ರಕ್ಕು. ಒಬ್ಬೊಬ್ರೆ ಎಂಟಿನ ಕರ್ಕೊಂಡು ಎಲ್ಲಾ ಕಡೆ ಸುತ್ತಾಡ್ತಾ ಇದೀರಾ. ಅದಕ್ಕೆ ಇವಾಗ ಸ್ವಲ್ಪ ಚಿಗುರಿಸೋಣ ಅಂತ ಕರ್ಕೊಂಡು ಹೋಗ್ತಿದೀವಿ. ಏನ್ ಚಿಗುರಿಸಕ್ಕೆ ಮನೆ ತಗೊಂಡು ಈ ತರ ತಗೋಬೇಕು. ನಾನೇನ್ ಕಿಡ್ಸು ನೋಡಲ್ಲಿ ಕ್ಯಾಮ್ರಾ ಇಂದ ನಿನ್ ಡೈರೆಕ್ಟ್ ನಾವು ನೋಡಿಲ್ವ ಬಾರ್ ಅಲ್ಲಿ ಅವ್ರಿಗೆ ತಿನ್ನಿಸ್ತೀನಿ ಅಂತ ಬಂದ್ಬಿಟ್ಟು ನೀನು ಬಂದಿದ್ಯಾ ಅಕ್ಕ ನಮಸ್ಕಾರ. ಲೈಟಿಂಗ್ ಗುರು ಯಪ್ಪ. ಅಲ್ಲ ಬುದ್ಧಿ ಬಂದಾಗಿಂದ ಅಂತ ಅಂದ್ರಲ್ಲ. ಸೆಲೆಕ್ಷನ್ ಎಲ್ಲ ನಂದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದೊಡ್ಡ ಫ್ಯಾಮಿಲಿ ಕಾಣಿಸ್ತಿದೆ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಸೇರಿ ರೆಸಾರ್ಟ್ ಹೋಗ್ತಾ ಇದೀವಿ. ಸಮಥಿಂಗ್ ಸ್ಪೆಷಲ್. ತುಂಬಾ ದಿನಗಳ ನಂತರ ರೆಸಾರ್ಟ್ಗೆ ಹೋಗ್ಬೇಕು ಅಂತ ಏನೋ ಒಂದು ಫೀಲ್ ಇತ್ತು. ಸೊ ಎಲ್ಲರೂ ಸೇರಿ ಇವರೇನೋ ಅರೇಂಜ್ ಮಾಡಿದ್ದಾರೆ. ರೆಸಾರ್ಟ್ಗೆ ಹೋಗೋಣ, ನಾನೇ ಅರೇಂಜ್ ಮಾಡ್ತೀನಿ ಎಲ್ಲನೂ. ಸರಿ ಆಯ್ತು ಅಂತಂದೆ. ಭಾಗ್ಯಮ್ಮಂಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಆಲ್ಮೋಸ್ಟ್ ಮದುವೆ ಆದ್ಮೇಲೆ ನಾವೆಲ್ಲೂ ಹೊರಗಡೆನೇ ಹೋಗೋಕ್ಕಾಗಿರ್ಲಿಲ್ಲ. ಸೊ 1-2 ದಿವಸ ಫ್ರೀ ಆಗಿ ಇದ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. 3 ಕಾರ್ ತಗೊಂಡು ಇಷ್ಟು ಜನ ಹೋಗ್ತಾ ಇದೀವಿ. 3 ಕಾರು 4ನೇ ಕಾರು ಟ್ರಕ್ಕು. ಇವಾಗ ನಾವು ಹೊರಟಿದೀವಿ. ಸೊ ಹೋಗೋಷ್ಟರಲ್ಲಿ 1:30 ಆಗುತ್ತೆ. ಸೊ ಆನ್ ದಿ ವೇ ಇದೀವಿ. ಇವತ್ತಂತೂ ಫುಲ್ಲು ಮೋಡ ಕವಿದ ವಾತಾವರಣ. ಚೆನ್ನಾಗಿತ್ತು ಒಂಥರ ವೆದರ್. ಅಲ್ಲ, ನಂದೊಂದು ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, ನೀವು ಸಡನ್ ಆಗಿ ಎಲ್ರು ಪ್ಲಾನ್ ಮಾಡಿ, ಅದು ಇಷ್ಟು ಜನ ಪ್ಲಾನ್ ಮಾಡಿ ರೆಸಾರ್ಟ್ಗೆ ಏನಕ್ಕೆ ಹೋಗ್ತಿದ್ದೀರಾ? ನೀವಾದ್ರೆ ಒಬ್ಬೊಬ್ರೆ ಎಂಟಿನ ಕರ್ಕೊಂಡು ಎಲ್ಲಾ ಕಡೆ ಸುತ್ತಾಡ್ತಾ ಇದೀರಾ. ನಮ್ದು ದೊಡ್ಡ ಮನ್ಸು, ಎಲ್ಲಾರು ಹೋಗೋಣ. ನೀವು ಇವಾಗ ತಾನೇ ಮದ್ವೆ ಆಗಿ ಪಾಪ. ಅಲ್ಲ, ಫಸ್ಟ್ ಆಫ್ ಆಲ್ ಮದ್ವೆ ಆದ್ಮೇಲೆ ಇನ್ನೆಲ್ಲಾರನ್ನ ಕರ್ಕೊಂಡು ಹೋಗೋ ಅವಶ್ಯಕತೆ. ಅದೇ ನೀವು ಕರ್ಕೊಂಡು ಹೋಗಕ್ಕಾಗಲ್ವಲ್ಲ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ನಿಮ್ಮ ಮುಖದಲ್ಲಿ ಆ ನೋವು ಕಾಣಿಸ್ತದೆ ನನಗೆ. ಮದ್ವೆ ಆದ್ಮೇಲೆ ಒಂದು ನೋವು ಇರುತ್ತಲ್ಲ, ನನ್ಗೆ ಎಲ್ಲೂ ಫ್ರೀಡಮ್ ಸಿಗ್ತಾ ಇಲ್ಲ, ಏನೂ ಮಾಡಲ್ಲ, ಬೆಂಡಾಗಿ ಹೋಗಿದಿರಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಚಿಗುರಿಸೋಣ ಅಂತ ಕರ್ಕೊಂಡು ಹೋಗ್ತಿದೀವಿ. ಬೆಂಡಾಗಿದಿರಲ್ಲ, ಬಾಡೋಗಿದಿರಲ್ಲ, ಅದನ್ನ ಮತ್ತೆ ಸರಿಪಡಿಸೋಣ ಅಂತ. ಮತ್ತೆ ಪ್ರಸಾದ್ ಸರ್ ಕೂಡ ಅಪರೂಪಕ್ಕೆ ನಮ್ ದೇಶಕ್ಕೆ ಬಂದಿದ್ರಲ್ಲ. ಅಪರೂಪಕ್ಕೆ ಏನೇನ್ ಮತ್ತೆ ಇಲ್ಲ, ಅಪರೂಪ ಬರ್ತಾನೆ ಇರ್ತಾರೆ. ಬಟ್ ಅವ್ರು ಎಲ್ಲೂ ಹೊರಗಡೆ ಓಡಾಡಲ್ಲ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಎಲ್ಲೂ ಹೊರಗಡೆ ಓಡಾಡಲ್ಲ. ಬಸವನಗುಡಿ, ಬಸವೇಶ್ವರ ನಗರ ಇಲ್ಲೇ ಇರ್ತಾರಲ್ಲ. ಅದಕ್ಕೆ ಇವಾಗ ನೆಲಮಂಗಲ ಕರ್ಕೊಂಡು ಹೋಗೋಣ ಅಂತ. ಫೈನಲಿ RG ಫಾರ್ಮ್ ಹೌಸ್ ಬಂದ್ವಿ. ಇಲ್ಲಿ ಬೃಂದಾವನ ಅಂತ ಬರ್ತಿದೆ ಗೈಸ್. ಒಳಗಡೆ ಬಂದ್ವಿ. ಬರ್ತಿದಂಗೆ ಇವ್ರ ಫೋಟೋ ಹಾಕ್ಬಿಟ್ಟಾರ. ಇವಾಗ ಕಾಣಿಸ್ಲಿಲ್ಲ. ಏನ್ ತಕ್ರೆ ಬಂದಿದ್ದೀರಾ? ವೆಲ್ಕಮ್. ಇನ್ನೊಂದ್ಸಲ ನೋಡಿ, ಇನ್ನೊಂದ್ಸಲ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಇದೇ ನೋಡಿ RG ಫಾರ್ಮ್ ಹೌಸು. ಇಲ್ಲಿಗೆ ನಮ್ಮನ್ನ ಏನು ವಿಷಯ ಅಂತ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ ಕರ್ಕೊಂಡ್ಬಂದಿದ್ದಾರೆ. ಸ್ವರ್ಗ. ಕೃಷ್ಣ ನಂದಿ. ಕಿಚನ್ ಕೂಡ ನಮಗೆ ಸಪರೇಟ್. ಓಕೆ, ಚೆನ್ನಾಗೈತೆ. ಸಕ್ಕತ್ತಾಗಿದೆ ಮಾತ್ರ. ಇನ್ನು ಮೇಲ್ಗಡೆ ಕೂಡ ಇದೆ. 6 ಈಗ ಬಂದಿದ್ದೀರಾ? ನೀವೇನು? ನಾವು ಬಂದು ಅರ್ಧ ಗಂಟೆ ಆಯ್ತಪ್ಪ. ನೋಡಿದೆ ನಾನು ಸ್ನ್ಯಾಪಲ್ಲಿ ನಾವು ಮಾಡಿದೆ. 5 ನಿಮಿಷ ಆಗಿದೆ ಬಂದು. ಸೈಡ್ ಬನ್ನಿ, ಹೋಗ್ಲಿ ಆಯ್ತು. ಪ್ರತಿಯೊಂದು ರೂಮ್ಗೂ TV ಇದೆ. ಬಟ್ ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ಸಕ್ಕದಾಗಿದೆ ಗುರು, ನಿಜವಾಗ್ಲು. ಇಲ್ಲೂ ಒಂದು ರೂಮ್ ಇದೆಯಾ? ಇಲ್ಲಿ ಗೊತ್ತೇ ಆಗಿಲ್ಲ ನಂಗೆ ರೂಮ್ ಇದೆ ಅಂತ. ಎಸ್ ಯು ಕ್ಯಾನ್. ವಾವ್, ಇದು ಕಿಡ್ಸ್ಗೆ, ಚಿಂಟುಗೆ, ಆಕಾಶ್ಗೆ. ನಾನೇನ್ ಕಿಡ್ಸು ನೋಡಲ್ಲಿ. ಸಕ್ಕದಾಗಿದೆ ನಿಜವಾಗ್ಲು. ಇನ್ನೂ 2 ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಂಡ್ಬಂದ್ರ? ಬನ್ನಿ. ವಸ್ತು ನಾನು ಎಸ್. ಸೊ ಹಾಗೇನೆ ಇಲ್ಲಿ ಮೇಲ್ಗಡೆ ಬಂದ್ರೆ
ಇಲ್ಲಿ ನೋಡಿ ನಮ್ಮ ಅಡ್ಡ. ನಿಮ್ಮ ಅಡ್ಡ. ಒಳ್ಳೆ ಥೀಮ್ಗಳನ್ನ ಮಾಡಿದ್ದಾರೆ, ಜೊತೆಗೆ ಅದು ಅದೇ ತರ ಒಂದು ಎನ್ವೈರನ್ಮೆಂಟ್ ಇರೋದು, ಅಂದ್ರೆ ಕಿಡ್ಸ್ ರೂಮ್ ಇರಬೇಕು. ಕಡಿಮೆ ಅಂದ್ರೂ ಒಂದು 10 ಜನ ಇಲ್ಲಿ ಆರಾಮಾಗಿರ್ಬೋದು ಅಲ್ಲ. ಇಲ್ಲೊಂದು ರೂಮ್ ಇದೆ ಬನ್ನಿ. ವಾವ್, ಇದು ನೋಡಿ. ರೂಮ್ಗಳಿದಾವೆ ಅಂತ ಗೊತ್ತಾಗ್ತಿಲ್ಲ. ಹಂಗೆ ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಂಡ್ ಬಂದ್ಬಿಡ್ರು. ಲೈಟ್ಸ್ ಎಲ್ಲ ನಂದು. ಸಕ್ಕತ್ತಾಗಿದೆ ಮಾತ್ರ ನಿಜವಾಗ್ಲೂ. ಸೋ ಬ್ಯೂಟಿಫುಲ್. ನೋಡಿ, ನೀವೇನಾದ್ರೂ ಪಾರ್ಟಿ ಮಾಡ್ತೀರಾ, ಸಪ್ರೇಟ್ ಆಗಿ ಪ್ರೈವೇಟ್ ವಿಲ್ಲಾ ಬೇಕು ಅಂತಂದ್ರೆ ಈ ಜಾಗಕ್ಕೆ ಬನ್ನಿ. ಇದು ಯಾವುದೇ ಪ್ರಮೋಷನ್ ಅಲ್ಲ, ಜಸ್ಟ್ ನಾವು ಬಂದಿದ್ವಿ, ಅದು ನಮ್ಗೆ ಇಷ್ಟ ಆಯ್ತು, ಅದಕ್ಕೋಸ್ಕರ ಹೇಳ್ತಿದೀವಿ ಅಷ್ಟೇ. ಗೈಸ್ ಎಲ್ಲರೂ ಸ್ನ್ಯಾಕ್ಸ್ ಬಂದಿದೆ ಅಂತ ಸ್ನ್ಯಾಕ್ಸ್ ತಿಂತವ್ರೆ. ನಮ್ಮ ಸರ್ ನೋಡಿ. ಕಲೀರಿ. ಶುಗರ್ಲೆಸ್ ಕಾಫಿ ಕುಡಿತಿದ್ದೀನಿ. ನಾಳೆ ಶೂಟಿಂಗ್ ಇದೆ. ಏನ್ ಮಾಡ್ತಾ ಇದ್ದೀನಿ ಇಲ್ಲಿ? ಕಾಫಿ ಕುಡಿತಿದ್ದೀನಿ. ಇಷ್ಟ ತನಕ ಬಜ್ಜಿ ತಿನ್ಬಿಟ್ಟು ಬಜ್ಜಿನೇ ಮಾಡಿಲ್ಲ ಅಲ್ಲಿ. ಆನಿಯನ್ ಪಕೋಡ. ಆನಿಯನ್ ಪಕೋಡನ ಅದು. ಇಷ್ಟ ತನಕ ಏನ್ ತಿಂದೆ? ನಾನು ತಿಂದೇ ಇಲ್ವಲ್ಲ. ನೀನ್ ಕೂದಲ ಮೇಲೆ ಅಲ್ಲಿ ಇಟ್ಕೊಂಡು ಹೇಳು. ಕೂದಲ ಮೇಲೆ ಸೊ ಗೈಸ್, ಇವತ್ತು ಒಂದು ಬಿಗ್ ಸೆಲೆಬ್ರೇಷನ್ ಇದೆ ಅಂತೆ. ಸರ್ಪ್ರೈಸ್ ಕೊಡ್ತಾವ್ರಂತೆ. ಅದ್ ಏನೇನ್ ಮಾಡ್ತಿದಾರೋ ನಂಗೆ ಗೊತ್ತಿಲ್ಲ. ಕರ್ಕೊಂಬಂದಿದ್ದಾರೆ, ಕರ್ಕೊಂಬರೋವರೆಗೂ ಹೇಳಿಲ್ಲ, ಕರ್ಕೊಂಬಂದ್ಮೇಲೆ ಹೇಳಿದ್ದಾರೆ. ನೋಡಿ, ಆನಿಯನ್ ಪಕೋಡ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಅವಳೇ ನನಗೆ ಬಿಗ್ ಸರ್ಪ್ರೈಸ್ ಕೊಡ್ತಿರೋದು. ಅಲ್ಲಿ ಎಲ್ಲ ಮಿಕ್ಸ್ ಆಗಿದೆ. ಈರುಳ್ಳಿ ಬಜ್ಜಿಗೆ ಕಬಾಬ್ ಪೌಡರ್ ಮಿಕ್ಸ್ ಮಾಡೋರು ಅಷ್ಟೇ. ಮತ್ತೆ ಟೇಸ್ಟ್ ಇದೆ. ಎಲ್ಲರೂ ಇರ್ಲಿ, ತಿನ್ನಪ್ಪ, ತಿನ್ನೋ ಬಂಗಾರಿಗೆ, ಕ್ಯಾಮ್ರಾ ಇಂದ ನಿನ್ ಡಯಟ್ ನಾವು ನೋಡಿಲ್ವ ಬಾರ್ ಅಲ್ಲಿ. ಅಯ್ಯಯ್ಯೋ, ಎಲ್ಲ ಬಿತ್ತು ಕೇಳಿ. ಎಲ್ಲ ವೇಸ್ಟ್ ಮಾಡ್ತಿರಲ್ಲ. ಅವನ್ಗೆಲ್ಲ ಇದು ಮೋಸ, ಇದು ಮೋಸ. ಅವ್ರಿಗೆ ತಿನ್ನಿಸ್ತೀನಿ ಅಂತ ಬಂದ್ಬಿಟ್ಟು ಇಲ್ಲಿ ಇವ್ರಿಗೆ ತಿನ್ನಿಸ್ತೀರ. ಬೆಲೆ ಕೊಡುವಷ್ಟು ಕೊಡಬೇಕು, ತಿಕ್ಕಾಕೋ ಜಾಸ್ತಿ ಅದಕ್ಕೆ ಕೊಡಕ್ ಹೋಗ್ಬಾರ್ದು ಅಷ್ಟೇ. ಭಾಗ್ಯಮ್ಮನ್ ಮುಂದೆ ಎಂಟಿ ತಗೊಂಡೋಗಿ ತಿನ್ಸ್ತಿದೀನಿ ಅಂತ ಅಂದ್ರೆ ಅವ್ರು ಏನಾರು ಅನ್ಕೋತಾರೆ ಅಂದ್ಬಿಟ್ಟು ನನ್ನ ಹೆಸರು ಹೇಳ್ಕೊಂಡ್ ಬರೋದು, ಅವ್ರು ತಿನ್ಸ್ಬಿಡೋದು. ಇವ್ರು ನೋಡಿಲ್ಲ, ಇಲ್ಲಿ ನೋಡ್ರಿ, ಇವ್ರು ನಾಚ್ತಿರೋದು. ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ ಈ ಲವರ್ಸ್ ಬುದ್ಧಿ ಅಲ್ಲ. ಬಿಡ್ರಿ, ಹೆಸರು ನಂದು. ನನ್ನ ಹೆಸರು ಏನು? ಲವರ್ಸ್ ಬುದ್ಧಿ ಗೊತ್ತಿರುತ್ತೆ. ನಾನ್ ಕೊಟ್ಟಿ ತಿನ್ಲಿಲ್ಲ ಬಿಡು, ಆಯ್ತು, ಬೇಡ ಬಿಡು, ಬೇಡ ಬಿಡು, ಬಿಡು, ಆಯ್ತು, ಇಷ್ಟೇ, ಎಲ್ಲ ಇಷ್ಟೇ ಬಿಡು. ನೋಡು, ಅದನ್ನು ಬಿಸಾಕ್ತಾನ ಅರ್ಧ. ಯಪ್ಪ, ಎಂಥ ಜನಗಳು ಗುರು. ತಿಂತಿದ್ದೀನಿ. ಹಾಕೋದು ಮರಿದು ಉಳಿಸು. ಹೆಂಗೆ ಅಲ್ಲ, ನಾನು ಫೋನಲ್ಲಿ ಬ್ಯುಸಿ ಆಗಿದ್ದೆ. ಪದ್ಮಕ್ಕಂಗ್ ನೋಡ್ದಂಗೆ ಆಯ್ತು. ಆಕ್ಚುಲ್ ಆಗಿ ನಾವ್ ಹೇಳಿದಂತ ಗೆಸ್ಟ್ ಒಳಗಡೆ ನೀವ್ರಿ ಅಂತಂದು ಸ್ವಲ್ಪ ಆಸೆ ಬಂದ್ಬಿಟ್ರು. ಪದ್ಮಕ್ಕ ಊರಿಂದ, ಅದು ಇಷ್ಟು ದೊಡ್ಡ ಕಾರು. ಯಾರ್ದು ಇದು ಕಾರು? ಚಂದು ಕಾರ್ ಇದು, ಪಕ್ಕ ಚಂದು ಕಾರ್ ಇದು. ನಾನು ಹೇಳಿಲ್ವಾ ಚಂದು ಕಾರ್ ಅದು? ನಾನು ಹೋಗಿ ವಾಪಸ್ ಹೋಗಿ ಅಂತ ಹೇಳಿದ್ರೆ ಹಂಗೆ ಬರ್ತಾ ಇದೀರಾ ನೋಡಿ ಹೆಂಗೆ ನಾವು. ನಾನು ಎಲ್ಲೋ ನೋಡ್ದಂಗ ಆಯ್ತು, ನನಗೆ ಗೊತ್ತಿತ್ತು. ಆಕ್ಚುಲಿ ನೀನು ಬಂದಿದ್ಯಾ? ಸೀರಿಯಸ್ಲಿ ನನ್ ಚಿಕ್ಕ ಮಗ್ಳು ಇವಳು, ನನ್ ಚಿಕ್ಕ ಮಗ್ಳು ಇವಳು ಬಂದಿದ್ ನೋಡ್ಲಿಲ್ಲ. ನಿನ್ನ ನೋಡ್ದಂಗಾಯ್ತು ನಾನು, ಇವ್ರು ಇಲ್ಲ ಅಂತ. ಅವರು ಬಂದಿದ್ರು, ಅವ್ರಿರೋ ಸೈಜ್ ನಿಮ್ಗೆ ಕಾಣಿಸ್ಲಿಲ್ಲ. ಅಡಿಗೆ ಮನೆಯಿಂದ ಬಂದಿದ್ರು ಅವರು ಊಟ ಏನಂತ ಕೇಳಕ್ಕೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇಲ್ಲ, ಕೆಳಗಡೆ ಕಲ್ತ್ಕೊಂಡ್ಬಿಟ್ಟವ್ರೆ. ಹೌದಾ? ಒಟ್ನಲ್ಲಿ ಯಾರೋ ಇಳಿದ್ರು ಕೆಳಗಡೆ. ಅಷ್ಟೊತ್ತಿಗೆ ಬಂದ್ಬಿಟ್ರಲ್ಲ ನೀವೇ, ಸುಮ್ನೆ ವಾಪಸ್ ನಾನು ಹೋಗಿ ಹೋಗಿ ಅಂತಂದ್ರೆ ನಾನು ಅವ್ರ ಜೊತೆ ಮಾತಾಡ್ತಿದ್ನಲ್ಲ, ಒಟ್ಟಲ್ಲಿ ಪದ್ಮನ್ ನೋಡ್ದಂಗಾಯ್ತು. ಪದ್ಮನ ಅಲ್ವಾ? ನಾನ್ ಬೇರೆ ಯಾರೋ ಇರ್ಬೇಕು. ಏಯ್ ಅಕ್ಕ ನಮಸ್ಕಾರ. ಅಕ್ಕ ನಮಸ್ಕಾರ ಅಕ್ಕ. ಆಕ್ಚುಲಿ ಹುಷಾರು. ಲೈಟಿಂಗ್ ಗುರು, ಯಪ್ಪ, ಈ ರೇಂಜ್ ಅಲ್ಲಿ ಸಬಾಸ್. ಇದು ಆಕ್ಚುಲಿ ನನ್ನ ಚಿಕ್ಕ ವಯಸ್ಸಿಂದ, ಅಂದ್ರೆ
ಆಲ್ಮೋಸ್ಟ್ ನಾನು ಬುದ್ಧಿ ಬಂದಾಗ್ಲಿಂದ ನನ್ನನ್ನು ತುಂಬಾ ಚೆನ್ನಾಗಿ ಜೋಪಾನ ಮಾಡಿದಂತ ಮುತ್ತು ಇದು. ನಾನು ಎಲ್ಲೂ ಜಾಸ್ತಿ ತೋರಿಸಿಲ್ಲ, ಯಾಕೆ ಅಂತಂದ್ರೆ ನಮ್ಮ ಅಕ್ಕ ನಾವು ಇಬ್ರು ಒಟ್ಟಿಗೆ ಇರೋದನ್ನ ಕೆಲವರು ತುಂಬಾ ಜನ ಸಹಿಸಲ್ಲ, ಹೊಟ್ಟೆ ಉರಿ ಜಾಸ್ತಿ. ಸೊ ದೃಷ್ಟಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಲ್ಲೂ ನಮ್ಮ ಅಕ್ಕನ ಜಾಸ್ತಿ ವಿಡಿಯೋಗಳಲ್ಲಿ ತೋರಿಸ್ತಿರ್ಲಿಲ್ಲ. ಹೆಂಗೈತ್ ನಮ್ಮ ಮನೆ? ಸೊ ಇವರು ನನ್ನ ಸೆಕೆಂಡ್ ಎರಡನೇ ತಾಯಿ. ಮೇಲೆ ಕುತ್ಕೋಬೇಕು ನಾನು. ಅಲ್ಲ, ಬುದ್ಧಿ ಬಂದಾಗಿಂದ ಅಂತ ಅಂದ್ರಲ್ಲ, ಬುದ್ಧಿ ಬಂದಾಗ್ಲಿಂದ ಗೈಸ್ ಇವೆಂಟ್ ಅವ್ರು ಬಂದು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ರೆಡಿ ಆಗ್ತದೆ, ಹೆಂಗೆ ರೆಡಿ ಆಗಿದೆ ಅಂತ ನೋಡೋಣ ಬನ್ನಿ. ಸೋನುದೇ ಫುಲ್ ಉಸ್ತುವಾರಿ. ಇಷ್ಟನಾ? ಸ್ಟೇಜ್ ಮೇಲೆ ಮಾಡಿಸ್ಬೇಕಿತ್ತಾನೆ. ಸ್ಟೇಜ್ ಮೇಲೆ ಫೈನಲಿ ಮದ್ವೆ ಹುಡುಗನ್ನ ರೆಡಿ ಮಾಡಿದ್ವಿ. ಏನ್ ಇನ್ನೊಂದ್ ಮದುವೆ ಮಾಡ್ತಾ ಇದ್ದೀರಾ? ನಾವು ಇವಾಗ ತಾಳಿ ಕಟ್ಟಕ್ ಹೋಯ್ತಾರೆ ಇವರು. ತಾಳಿ ಕಟ್ಟಕ್ಕೆ ತುಳಿದಾಡ್ತಿದ್ದೀರಾ? ಸ್ಟ್ರೈಟ್ ಆಗಿ ನಿಂತ್ಕೊಳ್ರಿ. ತಾಳಿ ಕಟ್ಟಕ್ಕೆ ಯಾರಿಗೋ ಕಟ್ಲಿ. ಇವಾಗ ಸದ್ಯಕ್ಕೆ ಇವತ್ತು 1 ಮಿಲಿಯನ್ ಆಗಿದೆ. ಸೊ ನನ್ಗನ್ಸೋ ಪ್ರಕಾರ ಅದೇ ಇರೋದು ಅಂತ ಅನ್ಕೊಂಡಿರೋದು. ಅದಕ್ಕೆ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದೀರಾ ನೀವು. ನನಗನ್ಸೋ ಪ್ರಕಾರ ಅದೇನೆ, ಬೇರೆ ಏನೂ ಇರಲ್ಲ. ಸೆಲೆಬ್ರೇಷನ್ ಆಗಿದ್ದಿದ್ರೆ ಪದ್ಮಕುನ್ ಯಾಕೆ ಕರಿತಿದ್ವಿ? ಅದು ಊರಿಂದ ಅದೇ ಡೌಟ್ ಹೊಡಿತಾ ಇದೆ. ಬಟ್ ಆದ್ರೂ ಫ್ಯಾಮಿಲಿ ಸೆಲೆಬ್ರೇಷನ್. ಆಯ್ತು, ಸೆಲೆಕ್ಷನ್ ಎಲ್ಲ ನಂದೆ. ಈಸ್ಕೊ ಬಂದಿದ್ ಮಾತ್ರ ಇವಳು ಅಲ್ಲಿಂದ. ಸೆಲೆಕ್ಷನ್ ನಿನ್ ತಲೆ ಮೇಲೆ ಆಣೆ ಇಟ್ಟೇಳು. ಇವಳು ತಲೆ ಮೇಲೆ ಆಣೆಗೂ ಇವಳದೇ ಸೆಲೆಕ್ಷನ್. ನಾನು ಈ ತರ ಜಾತ್ರೆ ಕಲರ್ ಗೈಸ್ ಫೈನಲಿ ನೋಡ್ಬಿಟ್ರು. ಅಡ್ಡ ನಂದನವನೇ ಅಂತ ಗಾಬರಿ ಆಗ್ಬೇಡಿ, ಅಲ್ಲಿ ಹೋದ್ಮೇಲೆ ಪೂರ್ತಿ ನೋಡಿ. ಅಲ್ಲಿ ತೋರ್ಸು, ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಈ 1 ಮಿಲಿಯನ್ಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದು ಅಂದ್ರೆ ಇಟ್ಸ್ ಲೈಕ್ ಏನೋ ಒಂಥರ ಫೀಲು. ನಿಜವಾಗ್ಲೂ ಹೇಳ್ತಿರೋದು, 6 ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಮ್ಗೆ ಏನೋ ಒಂದ್ ಸಾಧನೆ ಮಾಡಿದ್ವಿ ಅಂತ ಅನ್ನಿಸ್ತು. ಸಾಧನೆನೋ ಏನೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಏನೋ ಒಂಥರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಸೋನು. ಈ ಎಲ್ಲ ಸರ್ಪ್ರೈಸು ಅವಳೇ ಮಾಡ್ತಿದ್ದು. ಇಲ್ಲ ಹಿಂಗಿಡ್ಕೋ. ಆ 1 ಮಿಲಿಯನ್ ಅಲ್ಲಿ ಪಾರ್ಟ್ ಕೂಡ ಇರ್ತಾರೆ. ಅಲ್ಲ, ಕ್ಯಾಮ್ರಾ ಹಿಂದಿರೋರು. ನೋ ಪ್ರಾಬ್ಲಮ್. ಅಲ್ಲ, ಸ್ಟ್ಯಾಂಡರ್ಡ್ ತಗೊಳ್ಳಿ ಬಗ್ಗೆ. ಸೀರಿಯಸ್ ಆಗಿ ಹೇಳ್ತಿರೋದು ಈ ವ್ಲಾಗ್ ಅಲ್ಲಿ. ನಮ್ಗೆ ಕ್ಯಾಮ್ರಾಮನ್ ಅನ್ನ ನಿಮ್ಗೆ ಯಾವತ್ತು ತೋರಿಸಿಲ್ಲ, ಇವತ್ತು ತೋರಿಸ್ತಿದ್ದೀನಿ. ಸ್ಟಾರ್ಟಿಂಗ್ ಈ ಏನದು ಚಿಕನ್ದು ಮತ್ತೆ ಈ ಏನದು ಸೂಜಿದು ಎಲ್ಲದಕ್ಕೂ ಮೇನ್ ಕ್ಯಾಮ್ರಾಮನ್ ಇವಳು. ಸೊ ಇವಳ್ದು ಕೂಡ ಮೇನ್ ಪಾರ್ಟ್ ಇದೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೊ ಮಚ್. ಬೇಗ ಕೇಕ್ ಕಟ್ ಮಾಡ್ರಿ. ಓಕೆ, ಎಲ್ರು ಕೈ ಹಿಡ್ಕೊಳ್ಳಿ ಒಂದ್ಸಲ. ಓಕೆ, ಅಲ್ಲಿ ಆ ಕೈಯಲ್ಲಿ ಇನ್ನೊಬ್ರು ಇಟ್ಕೊಳ್ಳಿ. ನಮ್ಮ ಮುಂದೆ ಬಿಟ್ಟು 2 ಸಲ ಅವ್ರಿಗೆ. ಓಕೆ, ರೆಡಿ 3, 2, 1 ಸ್ಟಾರ್ಟ್. ಇಲ್ಲೇನ್ ಪ್ಲೇಟ್ ಇದೆ? ಸೊ ಫಸ್ಟ್ ಥಿಂಗ್, ಬೆಳಕಲ್ಲಿ ಕಾಣಿಸೋರು ಮಾತ್ರ ಎಲ್ರಿಗೂ ಕಾಣಿಸ್ತಾರೆ, ಕತ್ಲೆಲಿರೋರು ಯಾರಿಗೂ ಕಾಣಿಸಲ್ಲ. ಅದು ಇವರೇ. ಯಾಕೆ ಅಂತಂದ್ರೆ ನಮ್ಮನ್ನ ಬೆಳಕಲ್ಲಿ ಚೆನ್ನಾಗಿ ಕಾಣಿಸೋದ್ ರೀತಿಯಲ್ಲಿರೋದು ಇವ್ರ ಕೈಲಿ. ಸೆಕೆಂಡು ಇವರೇ. ಯಾಕೆಂತಂದ್ರೆ ಪ್ರತಿ ಒಂದು ಸೆಲೆಬ್ರೇಷನ್ ಅಲ್ಲೂ ನನಗೆ ಏನ್ ಬೇಕು ಬೇಡ ಪ್ರತಿಯೊಂದು ಗಂಡಸು ಹುಡುಗಂತರ ಅಂದ್ರೆ ಗಂಡು ಹುಡುಗಂತರ ನಿಂತ್ಕೊಂಡು ಎಲ್ಲವನ್ನು ನೋಡ್ಕೊಳ್ಳೋ ನನ್ನ ಮಗು ಇದು. ಸೊ ಅದಷ್ಟೇ ಅಲ್ಲ, ಇನ್ನ ಮೇಯ್ನ್ ಆಗಿ ಬರ್ಲಿಲ್ಲ ಮ್ಯಾಟ್ರಿಗೆ ಅಂತಂದ್ರೆ ಮ್ಯಾಟ್ರ್ ಬೇರೆನೇ ಆಗೋಗುತ್ತೆ. ಸೊ ಹಾಗಾಗಿ ಮುಖ್ಯವಾಗಿ ನಮ್ಮಮ್ಮ ಇಲ್ಲ ಅಂದಿದ್ರೆ ಇವತ್ತು 1 ಮಿಲಿಯನ್ ಸತ್ಯವಾಗ್ಲೂ ಆಗ್ತಿರ್ಲಿಲ್ಲ. ಬಿಕಾಸ್ ಅವರೇ ತುಂಬಾ ಇಂಪಾರ್ಟೆಂಟ್. ಹಾಗೆ 500K ಆದ ತಕ್ಷಣ ಜೊತೆಗೆ ಸೇರ್ಕೊಂಡವನು ಇವನು. ಇನ್ನು ಕಂಗ್ರ್ಯಾಚುಲೇಷನ್ ನನಗೆಲ್ಲ. ಥ್ಯಾಂಕ್ ಯು. ಸೊ ಬರ್ತೀನಿ. ಇರ್ಲಿ, ಪರವಾಗಿಲ್ಲ, ಏನಾಗಲ್ಲ. 1 ದಿವಸಕ್ಕೆ ಏನಾಗಲ್ಲ. ಹೀರೋ ಆಗ್ಬಿಟ್ಟೆ ಅಂತ ಬಿಲ್ಡಪ್ಪ. ಇರಿ ಒಂದೇ ಒಂದು ನಿಮಿಷ. ಇಷ್ಟೆಲ್ಲದ್ರ ಜೊತೆಗೆ ನಮ್ಮನ್ನ
ನಮ್ಮ ಜೊತೆಯಲ್ಲಿ ಸಪ್ತಪದಿ ತುಳಿದು ಜೊತೆಯಲ್ಲಿ 100 ವರ್ಷ ಚೆನ್ನಾಗಿರ್ಲಿ ಅಂತ ಹಾರೈಸ್ಕೊಂಡು ಜೊತೆಲಿ ಬಂದಿರೋಂಥ ನನ್ನ ಹೆಂಡತಿ. ಅವಳು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ 700K 800K ಆದ್ಮೇಲೆ ಬಂದಿದ್ರು ಕೂಡ ಜೊತೆಯಲ್ಲಿ ಎಷ್ಟೇ ಕಷ್ಟ ಆದ್ರೂ ಕೂಡ ನಮ್ಮ ಜೊತೆ ಸೇರ್ಕೊಂಡು ಎಲ್ಲವನ್ನು ನಿಭಾಯಿಸ್ಕೊಂಡು ಬರ್ತಿದ್ದಾರೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು. ಆಮೇಲೆ ಅವ್ರು ಬಂದ್ಮೇಲೆ ತುಂಬಾ ಬೇಗ ಆಯ್ತು. 1 ಮಿಲಿಯನ್. ಮೇಯ್ನ್ ಆಗಿ ನನ್ನ ಇಡೀ ಜೀವನದಲ್ಲಿ ಒಂದು ಸಕ್ಸಸ್ ಬರೋದಕ್ಕೆ ನನ್ನ ಒಂದು ಲೈಫನ್ನ ಜಾಸ್ತಿ ಕೇಕ್ ತಿನ್ನಿಸ್ತಿಲ್ಲ ಅಂತನ ತಿನ್ನಿಸ್ತೀನಿ. ನನ್ನ ಬುದ್ಧಿ ಬಂದಾಗ್ಲಿಂದ ಇವತ್ತಿನವರೆಗೂ ನನ್ನನ್ನ ಒಂದು ಒಳ್ಳೆ ಸ್ಟೇಜಲ್ಲಿ ನೋಡಬೇಕು ಅಂತ ಆಸೆ ಪಟ್ಟು ಎಲ್ಲದಕ್ಕೂ ಜೊತೆಲಿ ನಿಂತ್ಕೊಂಡವಳು ನಮ್ಮಕ್ಕ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಸೊ ಇವಳಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಈ ಸ್ಟೇಜಲ್ಲಂತೂ ಇರ್ತಿರ್ಲಿಲ್ಲ, ಅದು ಬೇರೆ ಪ್ರಶ್ನೆ ಬಿಡಿ. ಹಾಗೇನೆ ಒಂದು ಲೈಫಲ್ಲಿ ಬೆಸ್ಟ್ ಫ್ರೆಂಡ್ ಅಂದ್ರೆ ಹಿಂಗೇ ಇರಬೇಕು ಅನ್ನೋದು ನಮ್ಮ ಪ್ರಸಾದ್. ಜಾಸ್ತಿ ಕೊಡು. ಥ್ಯಾಂಕ್ ಯು ನಮ್ಮ ಮನೋಜ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬರೀ ಬ್ರೆಡ್ ಕೊಡಿ ಸಾಕು. ಥ್ಯಾಂಕ್ ಯು. ಕೇಕ್ ಬೇಕಪ್ಪ? ಇನ್ನು ಎಲ್ಲಾರ ಬಗ್ಗೆನೂ ಹೇಳ್ತಾ ಹೋದ್ರೆ ಜಾಸ್ತಿ ಆಗ್ಬಿಡುತ್ತೆ. ಶ್ರೀ, ಥ್ಯಾಂಕ್ ಯು ಸೋ ಮಚ್ ಬೀಯಿಂಗ್ ಅ ಗುಡ್ ಫ್ರೆಂಡ್. ಅಂಡ್ ನಮ್ಮ ಆಕಾಶ, ಥ್ಯಾಂಕ್ ಯು ಗಣ. ಅದ ಕ್ಯಾಮ್ರಾ ನೀನೇ ತಿರುಗಿಸ್ಕೊಂಡ್ಬಿಡೋ. ಎಲ್ಲಾರನು ಲೈನ್ ನಿಲ್ಸ್ಬಿಟ್ಟು. ಎಸ್, ನಮ್ ಗುಡ್ಡೆ ಮಾಂಸ ಅಂತ ಕರಿತೀವಿ ಯೂಶಲಿ. ಅದು ಒಂಥರ ಗಜ ಇದ್ದಂಗೆ ಎಲ್ಲಾರನ್ನ ಅಳ್ಳಾಡ್ಸುತ್ತೆ. ತುಂಬಾ ಒಳ್ಳೆ ಹುಡುಗ. ಸೊ ಅಳ್ಳಾಡ್ತಾನೆ. ಥ್ಯಾಂಕ್ ಯು. ಎಲ್ಲಾರನು ಲೈನ್. ಚಂದು ಬೈಲಿ, ಹಿಂದಕ್ಕೆ ಯಾಕೆ ಹೋಗಿದ್ಯಾ? ಬಾರ ಇಲ್ಲಿ. ಬಾ ಚಂದು, ಅಯ್ಯೋ ಪರವಾಗಿಲ್ಲ ಬೈಲಿ. ನೋಡಿ, ಇವರು ನಾನು ಇರೋ ಸ್ಥಾನದಲ್ಲಿ ನಮ್ಮಕ್ಕನ ಜೊತೆ ಒಂದು ತಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲಾ ಕೆಲ್ಸನು, ಚಂದು ನನ್ಗೆ ಇದಾಗ್ಬೇಕು ಅಂತಂದ್ರೆ ಅಷ್ಟೇನಾ, ತಲೆ ಕೆಡ್ಸ್ಕೊಬಿಡಿ. ಆ ಲೆವೆಲ್ಗೆ ನಮ್ಮ ಫ್ಯಾಮಿಲಿನ ಪ್ರೊಟೆಕ್ಟಿವ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿಯಾಗಿ ಜೊತೆಲಿ ನಿಂತ್ಕೊಂಡಿದ್ದಾರೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಏನಾಗಲ್ಲ, ಒಂದ್ ದಿವಸ ಡಯಟ್ ಜಾಸ್ತಿ ಆಗುತ್ತೆ, ಏನಾಗಲ್ಲ ಬಿಡಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಸಮಯನ ನಮಗೆ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೀಗೆ ಬೆಳೀತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಹೋಗೋಣ ಹೋಗೋಣ. ಒಂದ್ ನಿಮಿಷ, ಬಾಡಿಗಾರ್ಡು ಎಲ್ಲ ನೋಡಿ, ದಯವಿಟ್ಟು ನೋಡಿ, ನಾನು ಅಂಗಡಿಗೆ ಹೋಗ್ಲಿ ಮನೇಲಿ ಇರ್ಲಿ ಎಲ್ಲೇ ಇದ್ರು ಇವನು ನನ್ನ ಬಾಡಿ ಗಾರ್ಡು. ಬಾಡಿ ಗಾರ್ಡ್ ಅಂತ ಹೇಳ್ಬಾರ್ದು, ಇವನು ಕಿರಿ ಮಗನಪ್ಪ, ಇವ್ರಿಗೆ ಲಾಸ್ಟ್ ಮಗ ಇವನು. ಏನೇ ಬೇಕು ಅಂದ್ರು ಇವನು ನಮ್ಮ ಮನೆಗ್ ಬಂದು ವಿಚಾರಿಸ್ಕತ್ತಾನೆ, ನಿನ್ಗೆ ಏನ್ ಬೇಕು ಹೇಳು ಭಾಗ್ಯಮ್ಮ, ನೀನ್ ಹೋಗ್ಬೇಡ ಬರ್ಬೇಡ, ನಿನ್ ಮನೇಲೇ ಇರು ಅಂತವ. ಸೊ ಈ 1 ಮಿಲಿಯನ್ ಆಗೋದಕ್ಕೋಸ್ಕರ 6 ವರ್ಷ ಕಷ್ಟ ಇದೆ. ಎಷ್ಟೋ ಜನಕ್ಕೆ ಒಂದು ಮೈಂಡ್ ಸೆಟ್ ಇರುತ್ತೆ, ಏನು ಅಂತಂದ್ರೆ ಇವತ್ತು ಬಂದು ನಾಳೆನೆ 1 ಲ್ಯಾಕ್ ಆಗ್ಬಿಡ್ಬೇಕು, 10 ಲಕ್ಷ ಆಗ್ಬಿಡ್ಬೇಕು, ಅಥವಾ 1 ಮಿಲಿಯನ್ ಆಗ್ಬಿಡ್ಬೇಕು ಅಂತ. ಶ್ರಮ ಅನ್ನೋದು ಆ ಸ್ಟೆಪ್ ಬೈ ಸ್ಟೆಪ್ ಬಂದಾಗ್ಲೇ ಅದಕ್ಕೆ ವ್ಯಾಲ್ಯೂ. ಒಂದೇ ಸಲ ಬಂದ್ಬಿಟ್ಟು 1 ಮಿಲಿಯನ್ ಆಗ್ಬಿಡ್ಬೇಕು, ಇವನ್ ತರ 1 ಮಿಲಿಯನ್ ಆಗ್ಬಿಡ್ಬೇಕು ನಾಳೆನೆ ಅಂತ ಅನ್ಕೊಳ್ಳೋದಲ್ಲ. ಸೊ ನನ್ನ ಉದ್ದೇಶ ಏನು ಅಂತಂದ್ರೆ, ಯಾರೇ ಏನೇ ಮಾಡ್ತಿದ್ದೀರಾ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ, ಟೈಮ್ ತಗೊಳುತ್ತೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಆಲ್ವೇಸ್ ಲೈಕ್ ಒಂದ್ ಸ್ವಲ್ಪ ವೆಯ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನನ್ಗೆ ಎಷ್ಟೋ ಜನ ಹೇಳಿದ್ರು, ಏನ್ ಗುರು ನಿನ್ಗಾಗ್ಲೇ 35 ವರ್ಷ ಆಯ್ತು, ಇನ್ ಏನ್ ಸಾಧನೆ ಮಾಡ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ. ಗುರು 35 ವರ್ಷ ಆದ್ರೂ ಕೂಡ ಏನ್ ಸಾಧನೆ ಮಾಡಿದ್ದೀನೋ ಬಿಟ್ಟಿನೋ ಗೊತ್ತಿಲ್ಲ, 10 ಲಕ್ಷ ಜನನ್ನ ಅಂದ್ರೆ 1 ಮಿಲಿಯನ್ ಜನನ್ನ ಸಂಪಾದನೆ ಮಾಡಿದೀನಿ. ನಾನ್ ಪರವಾಗಿಲ್ಲ, ನಾನ್ ಬೆಳೆದೇ ಇದ್ರು ಪರವಾಗಿಲ್ಲ, ನನ್ ಜೊತೆ ನಮ್ಮಮ್ಮ ಬೆಳೆದಿದ್ದಾರೆ, ಜೊತೆಲಿ ಇವನು ಬೆಳೆದಿದ್ದಾನೆ, ಸಾಕು. ಹೋದಾಗ ಎಲ್ಲಾದ್ರೂ ನಿಮ್ಮಮ್ಮ ಹೇಗಿದ್ದಾರೆ, ನೀವ್ ಹೇಗಿದ್ದಾರೆ ಆದ್ರೂ ಗುರ್ತಿಸ್ತಾರೆ. ಸೊ ನೋಡಿ, ಸೊ ಬರೀ ಗುರ್ತಿಸೋದಷ್ಟೇ ಅಲ್ಲ, ನಾವೆಲ್ಲೂ ಕೂಡ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ದಟ್ ಇಸ್ ಆರ್. ಗುರು ಇದನ್ ತೋರ್ಸು ಗುರು, ಇವ್ರಿಬ್ರು ಟ್ವಿನ್ಸ್ ಅಂತೆ. ನಿಜವಾಗ್ಲೂ ನನ್ ದೇವ್ರನ್ನ ಇವಾಗ್ಲೇ ಅಬ್ಸರ್ವ್ ಮಾಡ್ತಿರೋದು, ಬೇಸರ ಮಾಡ್ಕೋಬೇಡಿ. ಟ್ವಿನ್ನಿ ಇವೆಂಟ್ಸ್, ಟ್ವಿನಿ ಬಿ ಇವೆಂಟ್ಸ್ ಅಂತ. ನಿಜವಾಗ್ಲೂ ಐ ಅಪ್ರಿಶಿಯೇಟ್ ದಟ್. ಇಬ್ರು ಒಂದೇ ತರ ಇದ್ದೀರಾ ನೋಡಿದ್ರೆ. ದೇವ್ರನ್ನ ನಾನು ಅಬ್ಸರ್ವ್ ಮಾಡಿಲ್ಲ, ನಾನ್ ಏನ್ ಮಾಡಕ್ಕಾಗತ್ತೆ. 1 ಮಿಲಿಯನ್ ಸೆಲೆಬ್ರೇಷನ್ ಖುಷಿಯಲ್ಲಿದ್ದೆ. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ.
ಸೀರಿಯಸ್ಲಿ ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಮಕ್ಳು ಚಿಕ್ಕ ಮಕ್ಳು ಎಲ್ಲ ಇದೇ ತರ ಸಪೋರ್ಟ್ ಮಾಡಿ ಈಗ ಸಪೋರ್ಟ್ ಮಾಡಿದ್ದೀರಲ್ಲ, ನಂಗೆ ತುಂಬಾ ಖುಷಿ ಆಯ್ತಾ. ಅದೇ ನನ್ನ ಕರ್ನಾಟಕದ ಜನ ನನ್ನ ಇಷ್ಟಪಟ್ಟು ಇಲ್ಲಿಗೆ ತಂದಿದ್ದೀರಾ. ಇದೇ ತರ ನನ್ನ ಮುಂದಕ್ಕೂ ಇದೇ ತರ ನೋಡ್ರಪ್ಪ. ಇದೇ ತರ ನೀವು ನಗಿಸ್ತಾ ಇರಿ, ನೋಡ್ತಾನೆ ಇರ್ತೀವಿ ನಾವು. ಹೌದು. ತುಂಬಾ ಎಮೋಷನ್ ಆಗ್ಬಿಡಿ, ಬಿಟ್ಬಿಡಿ ಇವಾಗ. ಓಕೆ, ಸೆಲೆಬ್ರೇಷನ್ ಟೈಮಲ್ಲಿ ಹ್ಯಾಪಿ. ಕೊನೆಗೂ ಇವ್ರಿಗೆ ಗೊತ್ತಾಗೋಯ್ತು 1 ಮಿಲಿಯನ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂತ. ಬಟ್ ಯಾವ ತರ ಮಾಡ್ತಾ ಇದೀವಿ ಅಂತಲ್ಲ ಇನ್ನೂ ಒಂಚೂರು ಕ್ಲೂ ಗೊತ್ತಾಗಿಲ್ಲ. ಸೊ ಕಂಪ್ಲೀಟ್ 1 ಮಿಲಿಯನ್ ಕಂಪ್ಲೀಟ್ ಆಗೋಗೈತೆ ಆಲ್ರೆಡಿ. ಏನ್ ಅನ್ಸ್ತೈತೆ ಹೇಳೋದಕ್ಕೆ ಅಳ್ಬಿಡಿ ಹಂಗೆ ಹೇಳಿ, ಹಂಗೆ ಅಲ್ಲ, ಬಟ್ ಏನೋ ಒಂಥರ ಫೀಲ್. ಏನ್ ಗೊತ್ತಾ ಯಶು, ಇಟ್ಸ್ ಆಲ್ಮೋಸ್ಟ್ ಲೈಕ್ ಒನ್ ಡೇ ನಲ್ಲಿ ಯಾರು ಸ್ಟಾರ್ ಆಗಕ್ಕ. ಇವಾಗ ನಿನ್ಗೂ ಒಂದು ಸೀರಿಯಲ್ ಅಲ್ಲಿ ಅವಕಾಶ ಸಿಕ್ತಾಗ ನಿನ್ಗೆ ಹೆಂಗ್ ದುಃಖ ಆಯ್ತೋ ಅಥವಾ ದುಃಖನ ಆಕ್ಚುಲಿ ದುಃಖ ಅಲ್ಲ, ಖುಷಿ ಪಡಕ್ ಆಯ್ತಲ್ಲ ಅಷ್ಟೇ. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗದೆ ಇರ್ಬೋದು, ಬಟ್ 1 ಮಿಲಿಯನ್ ಆಗೋದಕ್ಕೆ 6 ವರ್ಷ ನಾವು ಕಷ್ಟಪಟ್ಟಿದೀವಲ್ವಾ. ಆ 6 ವರ್ಷದ ನೆನಪುಗಳು ನಮ್ಮ ಏನೋ ರೇಗಾಡಿದ್ದು, ಅವ್ರು ನನ್ ಜೊತೆ ರೇಗಾಡಿದ್ದು, ಏನೋ ಕೋಪ ಮಾಡ್ಕೊಂಡು ಬೇಜಾರಾಗಿದ್ದು, ಮತ್ತೆ ಇವ್ರು ರೇಗಿದ್ದಕ್ಕೆ ಇವ್ರು ಅರ್ಧದಲ್ಲೇ ಹೊಂಟೋಗ್ಬಿಡ್ತಿದ್ರು ಎಷ್ಟೊಂದ್ಸಲ ಮಾಡಲ್ಲ ಅಂತ. ಆಮೇಲೆ ವಾಪಸ್ ಅವರೇ ಬಂದ್ಬಿಟ್ಟು ಸರಿ ಆಯ್ತು ಮಾಡೋಣ ಬಂದ್. ಹೆಂಗಿರ್ತಿತ್ತು ಅಂತಂದ್ರೆ ಒಂಥರ ಇಬ್ರು ಒಳ್ಳೆ ಟಾಮ್ ಅಂಡ್ ಜೆರ್ರಿ ತರ ಜಗಳ ಆಡ್ತಿದ್ದೋ. ಅಂಡ್ ಮೋರ್ ಎವರು ಆ 1 ಮಿಲಿಯನ್ ಅಲ್ಲಿ ಇವನ್ಗೂ ಕೂಡ ಏನು ಕ್ರೆಡಿಟ್ ಬೇಕು. ಏನು ಇಲ್ಲ ಗೈಸ್, ನಿಜವಾಗ್ಲೂ ಕ್ರೆಡಿಟ್ ಕೊಡ್ಬೇಕು. ಏಂತಕ್ಕೆ ಅಂತಂದ್ರೆ ಕೆಲವು ವಿಡಿಯೋಸ್ ಅಲ್ಲಿ ಅವನು ಕೂಡ ಜೊತೆಲಿ ಬಂದಿದ್ದಾನೆ, ನಿಂತ್ಕೊಂಡಿದ್ದಾನೆ, ಮಾಡಿದ್ದಾನೆ. ಮೇಯ್ನ್ ಆಗಿ ನಾವ್ ಏನೇ ಮಾಡಿದ್ರು ಈ ಲಕ್ಷ್ಮಿ ಇದೆಯಲ್ಲ, ಈ ಲಕ್ಷ್ಮಿ ಮುಂದೆ ಬೇರೆ ಏನೂ ಇಲ್ಲ. ನೋಡಿ, ಎಷ್ಟೋ ಜನ ಹೇಳ್ತಾರೆ ತಾಯಿ ದೇವ್ರ ಸಮಾನ ಅಂತ. ಆ ದೇವ್ರನ್ನ ನಾನು ಕಣ್ಣಾರೆ ನೋಡಿದೀನಿ, ಅದು ನಮ್ ಜೊತೆ ಇರೋ ಎಲ್ಲ ಹುಡುಗರು ಹಿಂದೆನೂ ಒಂದು ಹೆಣ್ಣಿರ್ತಾರೆ ಸಾಧನೆ. ಎಲ್ಲ ಹುಡುಗರು ಸಾಧನೆಯಿಂದನೂ ಒಬ್ರು ಹೆಣ್ಣಿರ್ತಾರೆ ಅಂತಾರಲ್ಲ, ಆತರ ಇವ್ರು ಮುಂದೆನೆ ಅವ್ರೆ. ಬಟ್ ಇವ್ರ ಹಿಂದೆ ಅವ್ರೆ. ಯಾಕಂತಂದ್ರೆ ಸ್ಕ್ರಿಪ್ಟ್, ವಿಡಿಯೋ ಮಾಡೋದು, ಇವ್ರಿಗೆ ಹೇಳ್ಕೊಡೋದು ಪ್ರತಿಯೊಂದು ಇವ್ರೆ. ಬಟ್ ಭಾಗ್ಯಮ್ಮ ಮಾಡ್ತಾರೆ. ಇಬ್ರು ಶ್ರಮನೂ ಅಷ್ಟೇ ಇದೆ. ಸೊ ಹಂಗೋ ಹಿಂಗೋ ಹೆಂಗೋ ಮಾಡಿ 1 ಮಿಲಿಯನ್ ಕಂಪ್ಲೀಟ್ ಆಗೇ ಹೋಯ್ತು ಇವತ್ತಿಗೆ. ಅಂಡ್ ಯೂಟ್ಯೂಬ್ ಅಲ್ಲೂ ಕೂಡ ಇನ್ನೇನು 700ಗೆ ತುಂಬಾ ಹತ್ರ ಇದೀವಿ. ಅಂಡ್ ಇನ್ನೊಂದು 300ಗೆ ಅಷ್ಟೇ. ಅಲ್ಲೂ ಸೆಲೆಬ್ರೇಷನ್ಗೂ ನಮ್ಮ ಮುದ್ದು ಹುಡುಗಿ ಅಂಡ್ celebration ಅಲ್ಲ, ಕ್ಯಾಮ್ರಾಮನ್, ಮೇಯ್ನ್ ಆಗಿ ಕ್ಯಾಮ್ರಾಮನ್ ಇವ್ರು ಕೂಡ. ಯಾಕೆಂತಂದ್ರೆ ಎಷ್ಟೋ ಸಲ ವಿಡಿಯೋಸ್ ಮಾಡುವಾಗ ನನ್ನ ಜೊತೆ ಬೈಸ್ಕೊಂಡು ಕೋಪ ಮಾಡ್ಕೊಂಡು 2 ದಿವಸ ಮಾತಾಡ್ದೇನೆ ಊರ್ಗ್ ಹೋಗ್ತೀನಿ ಹತ್ಕೊಂಡು ಎಲ್ಲ ಮಾಡಿದ್ರು. ಬಟ್ ಫೈನಲಿ ಈ ಒಂದು ದಿನಕ್ಕೋಸ್ಕರ ಎಷ್ಟೋ ದಿನದಿಂದ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಸತ್ಯವಾಗ್ಲೂ ಹೇಳ್ತಿರೋದು, ಕಾಯ್ತಾ ಇದ್ದೆ. ಆ ದಿನ ಇವತ್ತು ಬಂತು. ನಿಜವಾಗ್ಲೂ 1 ಮಿಲಿಯನ್ ಸೆಲೆಬ್ರೇಷನ್ ಅಂತ ಇಲ್ಲಿಗೆ ಹೇಳಕ್ ಕರ್ಕೊಂಬಂದಿರ್ಲಿಲ್ಲ, ಏನೋ ರೆಸಾರ್ಟ್ಗೆ ಹೋಗ್ತಿದೀವಿ ಹಂಗೆ ಹಿಂಗೆ ಅಂತ ಕರ್ಕೊಂಬಂದಿದ್ರು. ಇವತ್ತು ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ 1 ಮಿಲಿಯನ್ ಆಯ್ತು ಅನ್ನೋದು ನಮ್ಗೆ ತುಂಬಾ ಖುಷಿ. ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಕೋಟಿ ನಮಸ್ಕಾರಗಳು. ಗಂಡ್ ಮಕ್ಳು ಫಾಲೋ ಮಾಡಿಲ್ವ ನಿನ್ನ? ಗಂಡು ಮಕ್ಕಳಿಗೆ ವಂದನೆಗಳು ಎಲ್ರಿಗೂ ಕೂಡ. ಇಷ್ಟು ನಾವ್ ಏನೇ ವಿಡಿಯೋ ಮಾಡಿದ್ರು ಕೂಡ ಅದನ್ನ ಎಕ್ಸೆಪ್ಟ್ ಮಾಡಿ, ಓಕೆ ತಪ್ಪಿದ್ಯೋ ಸರಿ ಇದೆಯೋ, ಇವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅಮ್ಮ ಮಗನ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಕಾಂಬಿನೇಷನ್ ಕೂಡ ನಿಮ್ಗೆ ಇಷ್ಟ ಆಗಿ ಅದನ್ನ ಸಪೋರ್ಟ್ ಮಾಡ್ತಿದ್ದೀರಾ, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈ ಸಪೋರ್ಟ್ ಯಾವಾಗ್ಲೂ ಇರ್ಲಿ, ಆದಷ್ಟು ಬೇಗ 2 ಮಿಲಿಯನ್ ಆಗ್ಲಿ ಅಂತ ಒಂದ್ಸಲ ಬ್ಲೆಸ್ಸಿಂಗ್ ಮಾಡ್ಬಿಡಿ. ಆಮೇಲೆ ಈ ಕ್ವಶನ್ ಏನು ಅಂತಂದ್ರೆ, ಫಸ್ಟ್ ನೀವು ಯಾವ ವಿಡಿಯೋ ಮಾಡಿದ್ದು ಅದನ್ನ ಈ ಮೂಮೆಂಟ್ ಅಲ್ಲಿ ನೆನ್ಸ್ಕೋತೀರಾ? ಎಸ್, ಆಫ್ ಕೋರ್ಸ್, ಅದು ಮರೆಯಕ್ ಸಾಧ್ಯನೇ ಇಲ್ಲ. ಮೈಸೂರಿನಲ್ಲಿ ಮೈಸೂರು ಪಾಕ್ ಇಲ್ದೇ ಇದ್ರೆ ಚಿಕನ್ ಅಲ್ಲ, ಫಸ್ಟ್ ಡೇವು ಇದು ಸೂಜಿ ತಕೊಂಡ್ ಚುಚ್ಚಿದ್ರೆ ಬ್ಲಡ್ ಏನಕ್ ಬರ್ತದೆ, ಚುಚ್ಚಿರೋ ಲೋಪರ್ ನನ್ ಮಗ ಯಾರು ಅಂತ ನೋಡಕ್ ಬರ್ತದೆ. ಅದು ಒಂದು ನೋಡಿದ್ ನೆನ್ಪಲ್ಲ. ಅದು ಒಂದು. ಅಂಡ್ ಇನ್ನೊಂದು, ಮೈಸೂರು ಪಾಕಲ್ಲಿ ಮೈಸೂರು ಇರುತ್ತಾ, ಹಂಗೆ ಚಿಕನ್ ಬೇಳೆ ಸರಲ್ಲ ಯಾಕಮ್ಮ ಬೇಳೆ ಇಲ್ಲ ಅಂತ ಹೇಳೋದು ಅವರು. ಚಿಕನ್ ಸಾಂಬಾರಲ್ಲಿ ಚಿಕನ್ ಯಾಕಿಲ್ಲ ಅಂತಂದ್ರೆ ಮೈಸೂರು ಪಾಕ್ ಏನು ಮೈಸೂರು ಪಾಕಲ್ಲಿ ಮೈಸೂರು. ಆಕ್ಚುಲಿ ಅದು ಎಷ್ಟು ರಿಮೇಕ್ ಆಯ್ತು ಅಂತಂದ್ರೆ ಬೇಳೆ ಸಾರು ಅದು ಇದು ಅಂತ. ಸೊ ಎನಿವೇಸ್, ಇವಾಗ ಸೆಲೆಬ್ರೇಷನ್ಗೆ ಎಲ್ಲ ರೆಡಿ ಮಾಡಿದ್ದಾರೆ. ನಾನು ನೋಡಕ್ಕೂ ಬಿಟ್ಟಿಲ್ಲ, ಬನ್ನಿ ನೋಡೋಣ. ಹಂಗೆ ನಡಿ ಮುಂದೆ. ಎಸ್, ಫೈನಲಿ ಎಂಡ್ ಡೇ ಇವತ್ತು. ಯಾಕೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಇವರೆಲ್ಲ ಸೇರಿಕೊಂಡು, ಎಸ್ಪೆಷಲಿ ಇವಳು ನಮ್ಮ ಅಕ್ಕನ ಮಗಳು, ಸೊ ತುಂಬ ಚೆನ್ನಾಗಿ ಒಂದು ಒಳ್ಳೆ ಸರ್ಪ್ರೈಸ್ ಕೊಟ್ಟರು. ಆ್ಯಂಡ್ ಎಸ್ಪೆಷಲಿ RG ಫಾರ್ಮ್ ಹೌಸ್ ಅಂತ ಬಂದಿದ್ವಿ ನಾವು. ನಿಮಗೂ ಏನಾದರೂ ಈ ಥರ ಫಾರ್ಮ್ ಹೌಸು ಪ್ರೈವೇಟಾಗಿ ಎಲ್ಲರೂ ಪಾರ್ಟಿ ಮಾಡಬೇಕು, ಒಂದು ಒಳ್ಳೆ ವೈಬ್ ಬೇಕು, ಮತ್ತು ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು. ಈಗ ರೆಸಾರ್ಟ್ಗಳಿಗೆಲ್ಲ ಹೋಗ್ತೀವಲ್ಲ, ಅಲ್ಲೇನಾಗುತ್ತೆ ಅಂತಂದರೆ ಬೇರೆಯವರು ಬಂದಿರ್ತಾರೆ, ನಾವು ಇರ್ತೀವಿ, ಸೊ ಅಷ್ಟು ಕಂಫರ್ಟ್ ಫೀಲ್ ಆಗಲ್ಲ. ಬಟ್ ಇಲ್ಲಿ ಒಂದು ಫ್ಯಾಮಿಲಿ ಫುಲ್ಲು ಒಂದು
ಹ್ಯಾಪಿಯಾಗಿ ಮೂಮೆಂಟನ್ನು ಕಳಿಬೇಕು ಅಂತಂದರೆ ಖಂಡಿತ ಇಂಥ ಜಾಗನ ಹುಡುಕೊಂಡು ಬನ್ನಿ. ಇನ್ಫ್ಯಾಕ್ಟ್ ಬೇಕಿದ್ರೆ ನಂಬರ್ನು ಕೂಡ ಹಾಕಿರ್ತೀನಿ. ತುಂಬ ಫ್ರೆಂಡ್ಲಿಯಾಗಿ ನೋಡ್ಕೊತಾರೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ, ನಮ್ಗೆ ಅನ್ಸಿದ್ದು ನಾವು ಹೇಳಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ನಿಮ್ಮ ಪ್ರೀತಿ ಕೊಟ್ಟು 1 ಮಿಲಿಯನ್ ಮಾಡಿದ್ದಕ್ಕೆ. ಸೊ 1 ಮಿಲಿಯನ್ 6 ವರ್ಷದ ಆ ಕನಸನ್ನು ನನಸಾಗಿದ್ದಕ್ಕೆ ನಾನು ಎಸ್ಪೆಷಲಿ ನಾನು ಕೃಷ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಆ 6 ವರ್ಷ ನನ್ನ ಕಷ್ಟ ಅಂತಲೇ ಅನಿಸಿಲ್ಲ, ಆ ಥರ ಕರ್ಕೊಂಬಂದರು. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ನೀವೆಲ್ಲರೂ ಕೊಟ್ಟಂಥ ಪ್ರೀತಿಯಿಂದನೇ ನಾನು ಇವತ್ತು ಈ ಲೆವೆಲಿಗೆ ಬಂದಿದ್ದು. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬೈ.